ಯಾಕೆ ಎಡಗಂಡು ಹಿಂಗ್ ಅದರ್ತೈತೆ? ರಾತ್ರಿ ಕರೆ ಬೆಕ್ ಬೇರೆ ಬಂದಿದ್ ಕನ್ಸಲ್ಲಿ. ಬಿಟ್ಕಿರಂಗ ಏನ್ ಕಾದಾಯ್ತೋ, ಏನ್ ವಕ್ರತೈತೋ ಎಲ್ಲ ನಿಮ್ಗೆ ಬಿಟ್ಟಿದ್ರು. ಹೆಬ್ಬಾಳ್ಕರ್ ಅವರಿದ್ದ ಕಾರು ಇವತ್ತು ನಸುಕಿನ ಜಾವ ಅಪಘಾತಕ್ಕೀಡಾಗಿದೆ. ಅದೃಷ್ಟವಶಾತ್ ಅವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಸಿಎಲ್ಪಿ ಸಭೆ ಮುಗಿಸಿಕೊಂಡು ಕಾರಲ್ಲಿ ಬೆಳಗಾವಿಗೆ ತೆರಳುತ್ತಾ ಇದ್ರು. ಈ ವೇಳೆ ಕಿತ್ತೂರು ಸಮೀಪದ ಅಂಬಡಗಟ್ಟಿಯಲ್ಲಿ ಅವಘಡ ನಡೆದಿದೆ. ದಿಢೀರ್ ಅಡ್ಡ ಬಂದಂತ ನಾಯಿಯನ್ನು ತಪ್ಪಿಸೋಕ್ ಹೋದಾಗ ಚಾಲಕನ ನಿಯಂತ್ರಣ ತಪ್ಪಿದ ಕಾರು ಮರಕ್ಕೆ ಡಿಕ್ಕಿ ಹೊಡೆದಿದೆ. ಮರದ ಮುಂಭಾಗ ನಜ್ಜುಗುಜ್ಜಾಗಿದೆ. ಮುಂದಿನ ಸೀಟಲ್ಲಿ ಕುಳಿತಿದ್ದ ಸಚಿವೆ ಬೆನ್ನುಮೂಳೆ ಮತ್ತು ಕತ್ತಿನ ಭಾಗಕ್ಕೆ ಸ್ವಲ್ಪ ಪೆಟ್ಟಾಗಿದೆ. ಹೇರ್ ಕ್ರ್ಯಾಕ್ ಆಗಿದೆ ಅಂತಿದ್ದಾರೆ. ಸಚಿವೆ ಬೆನ್ನುಮೂಳೆಯ L1 ಮತ್ತು L4ನಲ್ಲಿ ಚೂರು ಸೀಳು ಕಂಡು ಬಂದಿದೆ. ಆದರೆ ಶಸ್ತ್ರಚಿಕಿತ್ಸೆ ಅಗತ್ಯತೆ ಇಲ್ಲ. 1 ತಿಂಗಳು ವಿಶ್ರಾಂತಿ ಪಡಿಬೇಕು ಅಂತ ವೈದ್ಯರು ಸೂಚನೆಯನ್ನು ಕೊಟ್ಟಿದ್ದಾರೆ. ನಾನು ಹೇಳ್ದೆ ಅಲ್ಲ, ಲೌಡಾನು ಆಗಲ್ಲ ಅಂತ. ಸದ್ಯಕ್ಕೆ ಬೆಳಗಾವಿಯ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡ್ಕೊಳ್ಳುತ್ತಾ ಇದ್ದಾರೆ. ಇವತ್ತು ಹಲವು ಗಣ್ಯರು ಆಸ್ಪತ್ರೆಗೆ ಭೇಟಿ ನೀಡಿ ಆರೋಗ್ಯವನ್ನು ವಿಚಾರಣೆ ಮಾಡಿದ್ದಾರೆ. ಇನ್ನು ಸಿಎಂ ಮತ್ತು ಬಿಜೆಪಿ MLC ಸಿಟಿ ರವಿ ಟ್ವೀಟ್ ಮೂಲಕ ಶೀಘ್ರವೇ ಚೇತರಿಸಿಕೊಳ್ಳಿ ಅಂತ ಟ್ವೀಟ್ ಮಾಡಿದ್ದಾರೆ. ಸಚಿವೆ ಜೊತೆಗೆ ಇದ್ದಂತ ಅವರ ಸಹೋದರ MLC ಚಂದ್ರರಾಜ್ ಹಟ್ಟಿಹೊಳಿ ಸಣ್ಣಪುಟ್ಟ ಗಾಯಗಳೊಂದಿಗೆ ಪಾರಾಗಿದ್ದಾರೆ. ಒಂಚೂರು ತಲೆಗೇನು ಪೆಟ್ಟಾಗಿದೆ ಅಂತಿದ್ದಾರೆ ಲೈಟ್ ಆಗಿ. ಘಟನಾ ಸ್ಥಳದಲ್ಲಿ ನಿಂಬೆಹಣ್ಣು ಮತ್ತು ದಾರ, ಕೆಂಪು ಬಟ್ಟೆ ಪತ್ತೆಯಾಗಿರೋದು ಈಗ ಹಲವು ಅನುಮಾನಗಳಿಗೆ ಕಾರಣವಾಗ್ತಾ ಇದೆ. ಇದಕ್ಕೆ ಪೂರಕವಾಗಿ ಸಂಕ್ರಮಣದ ಸಂದರ್ಭದಲ್ಲಿ ಮನೆಯಲ್ಲಿ ದುರ್ಘಟನೆ ನಡೆಯುತ್ತೆ ಅಂತ ಹಿರಿಯರೊಬ್ಬರು ಭವಿಷ್ಯ ಹೇಳಿದ್ರು ಅಂತ ಚಂದ್ರರಾಜ್ ಹಟ್ಟಿಹೊಳಿ ಅವರಿಗೆ ಹೇಳಿದ್ದಾರೆ. ನಿಮ್ಗೆ ಸಿಟಿ ಒಳಗಡೆನೂ ಇಂಥದ್ದು ಬಹಳ ಸಮಸ್ಯೆ ಆಗಿದೆ. ಸಿಟಿ ಒಳಗಡೆನೂ ಎಷ್ಟೋ ಜನ ಬೈಕಲ್ಲಿ ಹೋಗ್ಬೇಕಾರಿ ನಾಯಿ ಅಡ್ಡ ಬಂತು ಅಂತೇಳಿ ಬಿದ್ದುಬಿಟ್ಟು ಕೈಯೆಲ್ಲ ಕಾಲೆಲ್ಲ ಫ್ರಾಕ್ಚರ್ ಮಾಡ್ಕೊಂಡಿರೋದಿದ್ದಾವೆ. ನಮ್ಗೆ ಗೊತ್ತಿರುವಂತವ್ರೆ ತುಂಬಾ ಜನ ಇದ್ದಾರೆ. ಈ ನಾಯಿ ಅಡ್ಡ ಬಂತು ಅದನ್ನು ತಪ್ಸಕ್ ಹೋಗ್ಬಿಟ್ಟು ಬಿದ್ದುಬಿಟ್ಟು. ಅಂದ್ರೆ ಏನು, ಈ ಪಾಯಿಂಟ್ ನ ಇಟ್ಕೊಂಡು ನಾನು ರುಬ್ಬೇಕು ಅಂತ ಮಾಡಿದ್ಯಾ? ಈ ಚಾಲಕ ಎಲ್ಲೋದ ಅಂತ ನಂಗೆ ಈಗಲೂ ಕೂಡ ಕಾಣಿಸ್ತಾ ಇಲ್ಲ ಇಡೀ ಪ್ರಕರಣದಲ್ಲಿ. ಅಲ್ಲ ಅರುಣ್, ಈಗ ಚಂದ್ರರಾಜ್ ಹಟ್ಟಿಹೊಳ್ಳಿನೇ ಪಾಪ ಅವ್ರದ್ದೇನು ತಪ್ಪಿಲ್ಲ, ನಾಯಿ ತಪ್ಸಕ್ ಹೋಗಿದ್ದಾರೆ ಅಂತ, ಮತ್ತೆ ಅವ್ರ ಮೇಲೆ ಕೇಸ್ ಯಾಕೆ ಹಾಕಬೇಕು? ಅಲ್ಲ, ಅದನ್ನೇ ಹೇಳ್ತಾ ಇದ್ದೀನಿ. ನನಗೆ ಈ ಪ್ರಕರಣದಲ್ಲಿ ಈಗ ಕಾಣಿಸ್ತಾ ಇರುವಂಥದ್ದು ಈ ಚಾಲಕನ ವಿಚಾರದಲ್ಲಿ ಬಹಳ ಇದೆ. ಎಲ್ಲರೂ ಮಾತನಾಡ್ತಾ ಇರೋದು ಮೇಡಮ್ ಅವರ ವಿಚಾರ, ಚಂದ್ರರಾಜ್ ಹಟ್ಟಿಹೊಳ್ಳಿ ಅವರ ವಿಚಾರ. ಅವರಿಗೆಲ್ಲ ಪೆಟ್ಟಾಗಿದೆ, ಅವರಿಗೆಲ್ಲ ಚಿಕಿತ್ಸೆ ತಗೊಳ್ತಾರೆ, ಫೈನ್. ಚಾಲಕ ಎಲ್ಲಿ, ಏನು? ಗಣೇಶ ಗಣೇಶ ಎಲ್ಲದಪ್ಪ, ಗಣೇಶ ಗಣೇಶ. ಇಡೀ ಕೇಸಲ್ಲಿ ಕಾಣಿಸಿಕೊಳ್ಳದೇ ಇರುವಂತ ವ್ಯಕ್ತಿ ಅಂದ್ರೆ ಚಾಲಕ. ಕಾರಣ ಚಾಲಕ ಕುತ್ಕೊಳ್ಳುವಂತ ಜಾಗದಲ್ಲೇನೆ ಕಾರ್ ಸರಿಯಾಗಿ ಏಟನ ಬಿದ್ದಿರೋದು. ಆ ಭಾಗ ಮುಂಭಾಗದಲ್ಲಿ ಬಿದ್ದಾಗ ಕರೆಕ್ಟ್ ಆಗಿದೆ. ಡ್ರೈವರ್ ಸೆಂಟ್ರಲ್ಲಿ ಕರೆಕ್ಟ್ ಆಗಿ ಬಿದ್ದಿರೋದು. ಏನಾಯ್ತು ಚಾಲಕ, ಎಲ್ಲಿ ಹೋದ ಚಾಲಕ? ನನ್ನ ಬಗ್ಗೆ ಅಯ್ಯೋ ನೀನು ಒಪ್ಪಾದ್ರೂ ಇದೆಯಲ್ಲ ದುರಾತ್ಮ. ನಾನ್ ಸತ್ಯ ಹೇಳ್ತೀನಿ, ಊರಲ್ಲಿರೋರಿಗೆಲ್ಲ ನನ್ನ ಬಗ್ಗೆ ಬೇಜಾರು. ನಾನು ಒರಿಜಿನಲ್ ಮಗ, ಕಚರ ನನ್ನ ಮಗ.